ಅಕ್ಕ ಹಗ್ಗದಿಂದ ಈ ಕಡೆ ಬಾ. ನಮ್ಮಮ್ಮ ಮುಳುಗ್ತೀನಿ ಅಂತ ಬಂದ್ರು, 2 ಸ್ಟೆಪ್ ಇಳಿದ್ರು. ತುಂಬಾ ತಣ್ಣು ಇತ್ತು ನೀರು. ಹೇಗಿದ್ದೀರಾ? ಹೌದಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾನವಿ ವ್ಲಾಗ್ಸ್. ಸೊ ಈ ವ್ಲಾಗ್ ಪ್ರೀವಿಯಸ್ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಯಾರೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಧರ್ಮಸ್ಥಳದ್ದು, ದಯವಿಟ್ಟು ಹೋಗಿ ಆ ವ್ಲಾಗ್ ನೋಡ್ಕೊಬನ್ನಿ. ಸೊ ಆವಾಗ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಸೊ ಈ ವ್ಲಾಗಲ್ಲಿ ಏನಪ್ಪ ಅಂದರೆ, ಆ್ಯಕ್ಚುಲಿ ನಾವು ಧರ್ಮಸ್ಥಳಕ್ಕೆ ಆಗಲಿ, ಇವಾಗ ಧರ್ಮಸ್ಥಳದಿಂದ ಕುಕ್ಕೆಗೆ ಬಂದಿದ್ದೀವಿ ನಾವು. ಸೊ ಕುಕ್ಕೆಗೆ ಏನಕ್ಕೆ ಬಂದ್ವಿ, ಮೇನ್ ರೀಸನ್ ಏನು ಎಲ್ಲ ನಿಮಗೆ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜಾತಕದಲ್ಲಾಗಿರ್ಬೋದು, ಏನೋ ಒಂದರಲ್ಲಿ ಕೆಲವೊಂದು ದೋಷಗಳು ಅಂತ ಇರುತ್ತೆ. ಸೊ ಅದು ನನಗೂ ಇತ್ತು, ಇವಾಗ ನಮ್ಮ ಅಕ್ಕಂಗೂ ಇದೆ. ಅದೇನಪ್ಪ ಅಂದರೆ ಮದುವೆದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಈ ಥರ ಕೆಲವೊಂದು ದೋಷಗಳಿರ್ತವೆ. ಸೊ ಆ ಥರ ಆದಂಥ ಸರ್ಪದೋಷ ಅಂತ ಏನಂತಾರೆ, ಸರ್ಪದೋಷ. ಆದರೆ ಅದು ನಮ್ಮಿಂದನೂ ಲೈಕ್ ನಾವೇನೋ ಮಾಡಿ ಆಗಿರೋ ಅಂಥದ್ದು ಅಲ್ಲ. ಅದು ನಮ್ಮ ಆ್ಯನ್ಸಿಸ್ಟರ್ಸ್ ಅಂದರೆ ನಮ್ಮ ತಾತ ಮುತ್ತಾತಂದಿರು ಅಥವಾ ನಮ್ಮ ಅಪ್ಪಂದಿರು, ಲೈಕ್ ಆ ಥರ ಅವ್ರ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ದೋಷಗಳದು. ಸೊ ಇಲ್ಲಿ ನಮ್ಮ ಅಕ್ಕಂಗೂ ಕೂಡ ಅದೇ ಆಗಿತ್ತು. ಕಂಕಣ ಭಾಗ್ಯ ಅಂದರೆ ಗುರುಬಲ, ಅದೆಲ್ಲ ಸ್ವಲ್ಪ ತಡೆ ಆಗುತ್ತೆ, ಮದುವೆ ಆಗೋದು ನಿಧಾನ ಆಗುತ್ತೆ, ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ. ಸೊ ಈ ಥರ ಎಲ್ಲ ಕೆಲವೊಂದಿದೆ ಅಂತ ಹೇಳಿದ್ದಾರೆ. ಸೊ ಇದೇನಪ್ಪ ಅಂದರೆ, ಅದಕ್ಕೋಸ್ಕರ ನಾವು ಯಾರನ್ನೋ ಕೇಳಿದಾಗ ಅವ್ರು ಹೇಳಿದ್ದು, ಅಂದರೆ ನಮ್ಗೆ ಗೊತ್ತಿರೋ ಅಂದರೆ ಮಾಮೂಲಿ ಎಲ್ಲ ಹೇಳ್ತಾರಲ್ಲ ಹೆಸರು ಬಲ, ಅವ್ರು ನಾವು ಕೇಳಿದಾಗ ಅವ್ರು ಹೇಳಿದ್ದು ಅಂದರೆ, ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಪೂಜೆ ಮಾಡ್ಕೊಂಡು ಬನ್ನಿ, ಸೊ ದಟ್ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಈ ಪೂಜೆ ಮಾಡಿಸೋದಕ್ಕೋಸ್ಕರ, ಆ್ಯಂಡ್ ಇದು ಸಡನ್ ಪ್ಲ್ಯಾನ್ ಆಯಿತು. ಪಾಪ ಅಕ್ಕಂಗೆ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡು ಹಾಗೇ ಇರಲಿಲ್ಲ. ಸೊ ಫೈನಲಿ ಡಿಸೈಡ್ ಮಾಡಿಕೊಂಡು ಹೋಗಿ ಬಂದ್ವಿ. ಆ್ಯಂಡ್ ಇಲ್ಲಿ ಬೆಳಗಿನ ಜಾವ ನಡೀತಿರೋ ಪೂಜೆಯಲ್ಲಿ ಎಷ್ಟು ಜನ ಬರ್ತಾರೆ ಅಲ್ಲಿ ಅಂತೆಲ್ಲ ನೀವು ನೋಡ್ಬೋದು. ಸೊ ನಾವು ಅರ್ಲಿ ಮಾರ್ನಿಂಗ್ 6:30 ಅನಿಸುತ್ತೆ ಬೇಗನೆ ಎದ್ದಿದ್ವಿ. ಬಟ್ ಅಲ್ಲಿ ಸ್ವಲ್ಪ ಶೆಡ್ಯೂಲ್ ಜಾಸ್ತಿ ಇತ್ತು, ಲೈಕ್ ನೆಕ್ಸ್ಟ್ ಯಾರ್ಯಾರೋ ಇದ್ದರು ಅನ್ನೋ ಕಾರಣಕ್ಕೆ ನಮ್ಮದು 6:30ಗೆ ನಾವು ಅಪಾಯಿಂಟ್ ಆಗಿದ್ವಿ, 6:30 ಹತ್ತಿರ. ಸೊ ಅಲ್ಲಿ ಹೋದ್ವಿ. ಆ್ಯಂಡ್ ಪ್ರೀವಿಯಸ್ ನನಗೂ ಇದೇ ಥರ ಪೂಜೆ ಮಾಡಿಸಿದ್ವಿ, ನಾನು ಕೂಡ ನನ್ನ ಮದುವೆಗೆ ಮುಂಚೆ. ಸೊ ಅದೇ ಥರ ಗೊತ್ತಿರೋದ್ರಿಂದ ಅಲ್ಲಿ ಮತ್ತೆ ಅವ್ರನ್ನೇ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಹೋಗಿ, ಇಲ್ಲಿ ನಾವು ಫಸ್ಟು ಪೂಜೆ ಮಾಡಿಸ್ತಿರೋದು ಬಂದು ಸರ್ಪ ಸಂಸ್ಕಾರ ಪೂಜೆ. ಅಲ್ಲೇ ನಿಮಗೆ ಲೈಕ್ ಹೇಳ್ತಾರೆ, ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅದಕ್ಕೆ ಪ್ರೈಸ್ ಎಷ್ಟು. ಇದು ಸರ್ಪ ಸಂಸ್ಕಾರ ಪೂಜೆ ಏನು ಮಾಡ್ತಾರೆ, ಸಪ್ರೇಟ್ ಯಾರಕ್ಕೆ ಪೂಜೆ ಇರುತ್ತೆ ಅವ್ರನ್ನ ಮಾತ್ರ ಕೂರಿಸಿ ಪೂಜೆ ಮಾಡ್ತಾರೆ. ಬೇರೆಯವರು ಅವ್ರ ಜೊತೆಲಿ ಹೋಗ್ಬೋದು, ಇವಾಗ ನಾವು ಹೋದಂಗೆ ಬೇರೆಯವರು ಅವ್ರ ಜೊತೆ ಹೋಗ್ಬೋದು. ಆದರೆ ಏನಂದರೆ ನಮಗೆ ಮೇಯ್ನ್ ನಾವಿರೋದಿಲ್ಲ, ಯಾರಿಗೆ ಪೂಜೆ ಇರುತ್ತೆ ಅವರು ಮೇಯ್ನ್ ಬರುತ್ತೆ. ಬಿಕಾಸ್ ಇದು ಏನಂದರೆ ದೇವ್ರನ್ನ ಹೆಣ್ಣು ದೇವ್ರನ್ನ ಬಲಿ ಕೊಡೋದಿಲ್ಲ, ಹೆಣ್ಣು ದೇವ್ರನ್ನ ಮರದ ಕೆಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಗಂಡು ದೇವ್ರನ್ನ ಅಂದರೆ ಗಂಡು ಸರ್ಪನ ಬಲಿ ಕೊಡುವಂಥದ್ದು. ಸೊ ಸರ್ಪನ ಸಂಸ್ಕಾರ ಮಾಡಿ ಇದು ಮಾಡಬೇಕು. ಸೊ ಇದು ಹೆಂಗೆ ಬರುತ್ತೆ ಅಂದರೆ, ಅಂಟು ಲೆಕ್ಕ ಇದು. ದೇವ್ರನ್ನ ಬಲಿ ಕೊಟ್ಟ ಮೇಲೆ, ಸೊ ಸರ್ಪನ ಬಲಿ ಕೊಟ್ಟ ಮೇಲೆ ಅಂಟಿರುತ್ತೆ ನಮಗೆ, ಮುಟ್ಟು ಅನ್ನೋ ಥರ ಇರುತ್ತೆ. ಸೊ ನಾವು ಆವಾಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಹೋಗಬಾರ್ದು, ನಾಳೆವರೆಗೂ ನಾವು ದರ್ಶನಕ್ಕೆ ಹೋಗಬಾರ್ದು. ಸೊ ಪೂಜೆ ಹೆಂಗಪ್ಪ ನಡೆಯುತ್ತೆ ಅಂದರೆ, ಆ್ಯಸ್ ಯೂಶ್ವಲ್ ನಾನು ಆಗಲೇ ಹೇಳಿದಾಗೆ 2 ನಾಗ ದೇವರನ್ನ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಒಂದು ಗಂಡು ನಾಗ, ಒಂದು ಹೆಣ್ಣು ನಾಗ ಅಂತ ಇಟ್ಟು ಪೂಜೆ ಮಾಡ್ತಾರೆ. ಅದರಲ್ಲಿ ಹೆಣ್ಣು ನಾಗಕ್ಕೆ ಬಲಿ ಕೊಡೋದಿಲ್ಲ, ಗಂಡು ನಾಗನ ಬಲಿ ಕೊಡ್ತಾರೆ. ಪೂಜೆ ಎಲ್ಲ ಮಾಡಿ ಮೇಯ್ನ್ ನಮಗೆ ಯಾವುದಕ್ಕೋಸ್ಕರ ಅಂತ ಕೂಡ ಕೇಳ್ತಾರೆ. ಅಂದರೆ ಮದುವೆಗ ಮಗು ಆಗೋದಕ್ಕೆ ಏನಕ್ಕೆ ಅಂತ ಕೇಳ್ತಾರೆ. ಸೊ ಅದೆಲ್ಲ ಹೇಳಿ ಆ್ಯಸ್ ಯೂಶ್ವಲ್ ಪೂಜೆ ನಡೆಯುತ್ತೆ. ಪೂಜೆ ಆದಮೇಲೆ ಇಲ್ಲೇ ಇರುವಂಥ ನದಿ ನಿಮಗೆ ಗೊತ್ತು, ಇಲ್ಲಿ ಬಂದು ನಾವು ಮುಳುಗೆದೇಳಬೇಕು. ಮುಳುಗೋಕ್ಕಾಗೋರು ಮುಳುಗ್ಬೋದು, 3 ಸತಿ ಮುಳುಗೆದೇಳ್ಬೋದು. ಮುಳುಗೋಕ್ಕಾಗ್ದಿರ ಇರೋರು ಕೈ ಕಾಲು ತೊಳ್ಕೊಬೋದು. ಇಲ್ಲಿ ನದಿಲಿ ಮುಳುಗಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಗಿದ್ದರೂ ಸರಿ ಅವರವರ ಅನುಕೂಲಕ್ಕೆ ತಕ್ಕಂಗೆ. ಸೊ ನಾವು ಹೋದ್ವಿ, ನಮ್ಮ ಅಕ್ಕ ಮುಳುಗ್ತೀನಿ ಅಂತ ಅಂದ್ಲು. ಸೊ ನಮ್ಮ ಅಕ್ಕ ಮಾತ್ರ ಮುಳುಗಿದ್ಲು. ಆ್ಯಂಡ್ ನಾವು ಇಷ್ಟು ತಣ್ಣು ಇರುತ್ತೆ ನೀರು ಅಂದ್ಕೊಂಡು ಹೋಗಿರಲಿಲ್ಲ, ಬಿಡು ಮುಳುಗ್ಬೋದು ಲೈಕ್ ಲಾಸ್ಟ್ ಟೈಮ್ ನಾವು ಅಷ್ಟೇ, ನಾವು ಹೋದಾಗ ನಾವು ಮುಳುಗಲಿಲ್ಲ, ತುಂಬ
ತಣ್ಣು ಇತ್ತು, ತುಂಬ ಚಳಿ. ಆ್ಯಂಡ್ ನಮ್ಮದು ಬೇಗ ಇತ್ತು ಇನ್ನೂ ಒಂಚೂರು ಪೂಜೆ, ಸೊ ನಾವು ಮುಳುಗಲಿಲ್ಲ. ಇಲ್ಲಿ ಅಕ್ಕ ಅವರು ಮುಳುಗಿದ್ರು, ದೊಡ್ಡಮ್ಮ ಮುಳುಗೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಚಳಿ ಇತ್ತು ಗೈಸ್. ಅಂದರೆ ಹೆಂಗಂದರೆ ನೀರು ಫುಲ್ ಐಸ್ ವಾಟ್ರ್ ಹೆಂಗಿರುತ್ತೆ ಹಂಗಿರುತ್ತೆ, ಮತ್ತು ಅವ್ರಿಗೆ ಥಂಡಿ ಆದರೆ ಕಷ್ಟ ಅಂತ ಪಾಪ ಅಕ್ಕ ಮಾತ್ರ ಮುಳುಗಿದ್ಲು. ನಾವೆಲ್ಲರೂ ಕಾಲು ತೊಳ್ಕೊಂಡು ಬಂದ್ವಿ ಅಷ್ಟೇ. ಸೊ ಇದಾಗುತ್ತೆ ಪೂಜೆದು. ಇದೆಲ್ಲ ಆದಮೇಲೆ ಏನಾಗುತ್ತೆ, ಇವಾಗ ಸರ್ಪ ಸಂಸ್ಕಾರ ಆದಮೇಲೆ ನೆಕ್ಸ್ಟ್ ಏನು ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿ ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಷ್ಟೇ. ಇವತ್ತಿನ ದಿನಕ್ಕೆ ಅಲ್ಲಿ ನಮಗೆ ಮತ್ತೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಬಾರ್ದು, ಅದರಿಂದ ಎಲ್ಲೂ ಹೋಗುವಾಗಿಲ್ಲ. ಅಕ್ಕವ್ರಿರೋದ್ರಿಂದ ನಾವು ಅಷ್ಟೇ ಹೋಗಲಿಲ್ಲ, ಎಲ್ಲ ಜೊತೇಲಿ ದರ್ಶನ ಮಾಡೋಣ ಅಂತ. ಆ್ಯಂಡ್ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಏನಂದರೆ ಇದು ಘಾಟಿ ಸುಬ್ರಹ್ಮಣ್ಯಲ್ಲೂ ಇರುತ್ತೆ, ಕುಕ್ಕೆ ಸುಬ್ರಹ್ಮಣ್ಯಲ್ಲೂ ಇರುತ್ತೆ. ಯಾರ್ಯಾರಿಗೆ ಎಲ್ಲೆಲ್ಲ ಅನುಕೂಲ ಇರುತ್ತೋ ಅಲ್ಲಿ ಹೋಗಿ ಮಾಡಿಸ್ಬೋದು. ಬಟ್ ಇಲ್ಲಿ ನಮಗೆ ಆಲ್ರೆಡಿ ನಾನು ಮಾಡಿಸಿ ಗೊತ್ತಿರೋದ್ರಿಂದ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಸೊ ತುಂಬ ಖುಷಿಯಾಗಿತ್ತು ಲಾಸ್ಟ್ ಟೈಮು. ಸೊ ಅಕ್ಕಂಗೂ ಇಲ್ಲೇ ಮಾಡಿಸೋಣ, ಲೈಕ್ ಗೊತ್ತಿರೋರು ಇದ್ದಾರೆ ಆ್ಯಂಡ್ ಅದರಿಂದ ನಮ್ಗೆ ಈಸಿನೂ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಇಲ್ಲೇ ಕರ್ಕೊಂಡೋಗಿ ಎಲ್ಲ ಮಾಡಿಸಿದ್ವಿ. ಒಟ್ಟಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವಳು ಹೇಳ್ತಿದ್ಲು ನಂಗೆ ತುಂಬ ಸಮಾಧಾನ ಆಯಿತು ಅಂತ. ಆ ಪೂಜೆ ಆ ವೈಬೇ ಬೇರೆ. ಅದು ಲೈಕ್ ಅಂದರೆ ಅದು ಏನೇನೋ ಗೊತ್ತಿರಲ್ಲ ನಮಗೆ. ಇವಾಗ ನಾವೇನೂ ಮಾಡಿಲ್ಲ ನಾಗಕ್ಕೆ, ನಾವೇನೂ ಸಾಯಿಸಿಲ್ಲ, ಏನೂ ಇಲ್ಲ. ಬಟ್ ಹೇಗೆ ಹೀಗೆಲ್ಲ ಬರುತ್ತೆ ಅಂದರೆ ಅದು ಲೈಕ್ ನಾವೇ ಸಾಯಿಸಬೇಕು, ನಾವೇ ಏನೋ ದೇವ್ರಿಗೆ ಮಾಡಿರಬೇಕು ಅಂತಲ್ಲ. ಅದು ಅವಾಗಿಂದ ಯಾರ್ಯಾರು ಏನೇನು ಇದೆಯೋ ಅದರಿಂದ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ ಅಂದರು. ಸೊ ಇದರಿಂದ ತೊಂದರೆ ಏನಿಲ್ಲ ಅಷ್ಟೇ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ದೇವ್ರಿಗೊಂದು ನಮಸ್ಕಾರ ಆಗ್ತಾ ಬಂದ್ವಿ. ಅಕ್ಕ ಫಿಶ್ಗಳಿದ್ದಾವೆ. ಎಲ್ಲಿ ಅಕ್ಕ ಹ್ಞೂನಮ್ಮ, ಅದು ಎಷ್ಟು ದಪ್ಪ ಐತೆ ನೋಡು. ಇವ್ರು ಮುಳುಗೆ ಎದ್ದಿದ್ದ ಪ್ರಯುಕ್ತ ಬಿಸಿಲಿದೆ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಅಕ್ಕ ನೋಡಿ ನಾವು ಅಯ್ಯಮ್ಮ ನೋಡ್ತಾ ಇರೋದು ಏನದು ಅಂತ. ನಂಗೂ ಕೊಟ್ಟಿದ್ದಾಳೆ, ಅದೇ ನಂಗೂ ಕೊಟ್ಟಿದ್ದಾಳೆ ಅಂತಾನೆ ಹೇಳಿದ್ದೀನಿ. ಫುಲ್ ಖಾಲಿ ಇದೆ, ಅಲ್ಲಲ್ಲ ಗಾಡಿ ಬರ್ತಾ ಇದೆ. ಚೆನ್ನಾಗಿದೆ. ಮುಳುಗ್ಬಿಟ್ಟು ಬಂದೆ, ನಮ್ಮಮ್ಮ ಮುಳುಗ್ತೀನಿ ಅಂತ ಬಂದ್ರು. 2 ಸ್ಟೆಪ್ ಇಳಿದ್ರು, ತುಂಬಾ ತಣ್ಣು ಇತ್ತು ನೀರು. ಫುಲ್ ತುಂಬಾ ತಣ್ಣು ಇದೆ, ಕಾಲೆಲ್ಲ ಜಿಲ್ ಅಂತ ಇತ್ತು. ಅದಕ್ಕೆ ಸರಿ ಅಂತ ಒಂದು ವಾಕ್ ಮಾಡ್ಕೊಂಡು, ಏನೇ ದೋಷ ಇದ್ರೂ ಅವಳು ಮುಳುಗಿದ್ರಲ್ಲೇ ಪರಿಹಾರ ಆಗ್ಬಿಡ್ಲಿ ಅಂತ ಅಷ್ಟೆ. ಕಣ ಇವ್ರು ರೂಮ್ಗೆ ಹೋಗಿದ್ದಾರೆ, ಅಲ್ಲಿ ಸಿಗುವ ನಾವು ಒಂದು ವಾಕ್ ಆಗಲಿ ಅಂತ. ಇವಾಗ ಹೋಗಿ ಏನೂ ಇಲ್ಲ ಮಾಡೋದು, ಎಲ್ಲೂ ಹೋಗಂಗಿಲ್ಲ. ನಮ್ಮನಿಂದ ನೀವು ಹೋಗಂಗಿಲ್ಲ, ಸಾಕು ನಾಳೆ ದರ್ಶನ ಮಾಡ್ತೀವಲ್ಲ. ಎಷ್ಟು ಮಾಡಿ ಮಂದಿರ ಅಂತ ಐತೆ, ಏನೋ ಮಂದಿರ ಇರಬೇಕದು. ಸಾಂಬಾರು ಸಾರು ಎರಡೂ ಮಿಕ್ಸ್ ಆಗಿದೆ. ಮಂಗಳೂರವ್ರಿಗೆ ಗೊತ್ತು ಸಾಂಬಾರು ಏನು ಸಾರೇನು. ನಾನು ಯಾಕೆ ಎರಡು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಿಬಿಡಿ. ಫೋನ್ಗೆ ಹಾಯ್ ಮಾಡು, ಅವನಿಗೆ ನೀರು ಚಿಂತೆ. ಬೂವ ತಿಂದ್ರ ಕೇಳು, ಬೂವ ತಿಂದ್ರ ಕೇಳು ಎಲ್ಲಾರನು. ಅದಷ್ಟು ಒಳ್ಳೆ ಮಗು ಅಲ್ಲ. ಪ್ರಸಾದ ತಿನ್ನಬೇಕು. ನಿಂಗೆ ಕಚ್ಚಿ ಕುಡಿದ್ರೆ ಹೆಂಗೆ, ನಾವು ಹೆಂಗೆ ಕುಡಿಯೋದು?
ಬೆಂಗಳೂರು ಬೇಡವಾ ನಿಮ್ಮ ಅಪ್ಪ ಮನೆ ಬೇಡವಾ ನೆಕ್ಸ್ಟ್ ಟೈಮ್ ಯಾರು ಬೀಳ್ಸ್ಬಿಟ್ರಪ್ಪ ಬೀಳ್ಸ್ಬಿಟ್ರೆ ತಲ್ಬಿಟ್ರೆ ಕೆಳಗಡೆ ಬಿದ್ದೋಗ್ಬಿಟ್ಟಪ್ಪ ಯಾರು ಬಿದ್ದಿಲ್ಲ ನೀನ್ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಲ್ಲ ಯಾಕೆ ಹೊಡಿತಾರೆ ಈಗ ನೀವು ಬಿದ್ದಿದ್ದೀರಲ್ಲ ಯಾಕೆ ನಿಮಗೆ ಬುದ್ಧಿ ಇಲ್ವಾ ಅಂತ ಯಾರು ಮಾಡ್ತಿದ್ದೀರಾ? ಇವನ್ ಹೇಳೋದು ಕೇಳ್ಬೇಕು ಅವಾಗಾದ್ರೆ ಅಮ್ಮ ತಾತಂಗ್ ದೃಷ್ಟಿ ಅಂತ ತೆಗಿ ದೃಷ್ಟಿ ಅಂತೆ ಮನ್ವಿ ದೃಷ್ಟಿ ಹೆಂಗ್ ತೆಗಿಯೋದು ನೀನು ಯಾರು ಬಿಡಿಸಿ ನಿಮ್ಮ ಅಜ್ಜಿ ಬಿಡಿಸಿ ಗೀತಾಜಿ ಬೀಳ್ಸ್ಬಿಡ್ರಪ್ಪ ದೇವ್ಬಿಟ್ಟು ಬೀಳ್ಸ್ಬಿಡ್ಲಪ್ಪ ಗಾಯ ಆಗೈತೆ ನೋಡು ನೋಡು ಗೀತಾಜಿ ನೋಡು ಬೀಳ್ಸ್ಬಿಡ್ಲು ಯಾಕೆ ಹೇಳಿ ಬೀಳ್ಸಿದೆ ಕೇಳು ನೋಡಿ ಆಯಾ ಕೈ ಎತ್ತೀಯಾ ಕೈ ಎತ್ತೀಯಾ ನೀನು ಬಿಡಿಸಿ ನೋಡು ಅದೆಲ್ಲ ಹೇಳ್ಕೊಳ್ಬೇಡ ಹೇಳಿ ಕೈ ಎತ್ತು ಅದು ನಮ್ಮ ಕಾಲ್ ಮೇಲೆ ಇತ್ತಿ ಹತ್ತೋದು ದೃಷ್ಟಿ ತೆಗಿ ಅದಕ್ಕೆ ತೂತು ಅಲ್ಲ ಕೈಯಲ್ಲಿ ಹಿಂಗೆ ತೆಗಿ ಕೈಯಲ್ಲಿ ಹಿಂಗೆ ತೆಗಿ ಹೆಂಗ್ ತೆಗೆದಿಷ್ಟೇ ಅಪ್ಪ ಹಂಗೇನಾ ಹಂಗೆ ಹೇಳ್ಕೊಟ್ಟಿದ್ದ ಹೆಂಗ್ ತೆಗಿಯೋದು ತೆಗಿ ತೆಗಿ ಮುರ್ದಾಕೊಂಬಿಡು ಕೈನ ತೆಗಿಯಪ್ಪ ಹೆಂಗ್ ದಿಕ್ಸಿ ತೆಗಿಯೋದು ಆಗೋಯ್ತು ತೆಗಿ ಆಗೋಯ್ತಾ ಉಸಿರು ಬಿಡ್ತವ್ರಿ ಆಗಿಲ್ವಾ ಆಗಿಲ್ವಾ ಸೌಂಡಿಗೆ ಏನು ಕೇಳಿಸುತ್ತೋ ಗೊತ್ತಿಲ್ಲ ಬಟ್ ಇದು ನೈಟಿನ ನಮ್ಮ ಪ್ರಕಾರ ಊಟ ಆದರೆ ಇಲ್ಲಿ ಟಿಫನ್ ಇವಾಗ ಓಕೆನಾ ಅಕ್ಕ ಬೆಟರ್ ಕಡಲೆಬೇಳೆ ಎಲ್ಲ ಇದೆ ಸೊ ತಿನ್ಬೋದು ಎಲ್ಲ ತಿಂತಾ ಇದ್ದೀನಿ ಅದು ಶುಂಠಿ ಕಷಾಯ ಇದೆ ನಮ್ಮ ಮಗು ನೋಡಿ ಎಷ್ಟು ಚೆಂದ ತಿಂತಿದ್ದಾನೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಗುಡ್ ಬಾಯ್ ಥರ ತಿಂತಾ ಇದ್ದಾನೆ ಜೋರು ಮಳೆ ಗೈಸ್